ಪ್ರಿಯ ವೀಕ್ಷಕರೇ, ಇವತ್ತು ನಾವು ಒಂದು ವಿಶೇಷವಾದಂಥ ವಿಚಾರ, ಸಪ್ತನಾಡಿಗಳು ಹಾಗೂ ಈ ಸಪ್ತನಾಡಿಗಳಿಂದ ನಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿಣಾಮಗಳು ಬರುತ್ತದೆ ಅಂತ ಹೇಳೋದನ್ನು ನಾವು ತಿಳಿದುಕೊಳ್ಬೋದು. ನೋಡಿ, ಈಗಾಗಲೇ ನಾವು ನಕ್ಷತ್ರಗಳ ವಿಶೇಷತೆಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಪ್ರತಿ ನಕ್ಷತ್ರಕ್ಕೂ ಬೇರೆ ಬೇರೆ ರೀತಿಯ ವಿಶೇಷತೆಗಳಿರ್ತವೆ. ಅದೇ ರೀತಿ ಈ ನಕ್ಷತ್ರಗಳು ನಮ್ಮ ದೇಹದ ಪ್ರಕೃತಿ, ನಮ್ಮಲ್ಲಿ ಆಗುವಂತಹ ರಾಸಾಯನಿಕ ಬದಲಾವಣೆಗಳು, ನಮ್ಮಲ್ಲಿ ಆಗುವಂತಹ ಬೇರೆ ಬೇರೆ ರೀತಿಯ ಜೀವನದಲ್ಲಿ ಆಗುವಂತಹ ಪರಿವರ್ತನೆಗಳು, ಇದರ ಬಗ್ಗೆ ನಮಗೆ ತಿಳುವಳಿಕೆಯನ್ನು ಕೊಡ್ತವೆ. ಯಾಕೆ ಅಂತ ಹೇಳಿದರೆ, ನಮ್ಮಲ್ಲಿ ಉಂಟಾಗುವಂತಹ ಒಂದು ತರಂಗಾಂತರಗಳ ಬದಲಾವಣೆ, ಹಾಗೆ ಸಮಯ ಸಂದರ್ಭಗಳಲ್ಲಿ ಉಂಟಾಗುವಂತಹ ಬದಲಾವಣೆಗಳು ಈ ನಕ್ಷತ್ರಗಳ ಒಂದು ಶಕ್ತಿಯಿಂದ ಬರುವಂಥದ್ದು. ಹಾಗೆ ನಕ್ಷತ್ರಗಳಲ್ಲಿ ಸಪ್ತನಾಡಿಗಳು ಬಹಳ ಪ್ರಾಮುಖ್ಯವಾದಂಥದ್ದು. ಪ್ರತಿ ನಕ್ಷತ್ರಕ್ಕೂ ಒಂದೊಂದು ರೀತಿಯ ನಾಡಿಗಳಿರ್ತವೆ. ಈ ನಾಡಿಗಳಿಂದ ಬಹಳಷ್ಟು ವಿಶೇಷವಾದಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಬೋದು. ಹಾಗೆ ನಕ್ಷತ್ರಗಳಿಗೆ ಯಾವ ರೀತಿಯ ಗಣಗಳಿರ್ತವೆ, ನಕ್ಷತ್ರಗಳ ಸ್ವಭಾವ ಯಾವ ರೀತಿಯಂದು, ನಕ್ಷತ್ರಗಳ ಪ್ರಕೃತಿ ಯಾವ ರೀತಿಯಂದು, ಪ್ರತಿ ನಕ್ಷತ್ರಕ್ಕೂ ಸಂಬಂಧಪಟ್ಟಂಥ ಬೀಜ ಮಂತ್ರಗಳು, ದೇವತೆಗಳು, ಹಾಗೆ ಹಲವಾರು ವಿಚಾರಗಳು ಬಹಳಷ್ಟು ನಮಗೆ ಈ ನಕ್ಷತ್ರಗಳ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತವೆ. ಹಾಗೆ ನಾಡಿ ಕೂಡ ಈ ನಕ್ಷತ್ರಕ್ಕೆ ಒಂದು ವಿಶೇಷವಾದಂತಹ ಒಂದು ಅರ್ಥವನ್ನು ಕೊಡ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಇದು ರಿಸಲ್ಟ್ ಅನ್ನು ಕೂಡ ಕೊಡುವಂಥದ್ದು. ಹಾಗೆ ಮೊದಲನೇದಾಗಿ ನೋಡೋಣ ಪ್ರಚಂಡ ನಾಡಿ. ಈ ಪ್ರಚಂಡ ನಾಡಿ, ಇದರ ಅಧಿದೇವತೆ ಶನಿ. ಅಂದರೆ ಈ ನಾಡಿಯನ್ನು ಒಂದು ಕಂಟ್ರೋಲ್ ಮಾಡುವಂತಹ ಶಕ್ತಿ ಹೊಂದಿರುವಂಥದ್ದು ಶನಿ. ಈ ಪ್ರಚಂಡ ನಾಡಿಗೆ ಸಂಬಂಧಪಟ್ಟಂತಹ ನಕ್ಷತ್ರಗಳು ಕೃತ್ತಿಕಾ ನಕ್ಷತ್ರ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ ಹಾಗೂ ಭರಣಿ ನಕ್ಷತ್ರ. ಕೃತ್ತಿಕಾ, ವಿಶಾಖ, ಅನುರಾಧ ಹಾಗೂ ಭರಣಿ ನಕ್ಷತ್ರಗಳು ಇದು ಪ್ರಚಂಡ ನಾಡಿಯ ನಕ್ಷತ್ರಗಳು. ಇದರ ಅಧಿದೇವತೆ ಶನಿ. ಈ ಪ್ರಚಂಡ ನಾಡಿಯ ನಕ್ಷತ್ರಗಳು ಬಹಳಷ್ಟು ಕಂಟಕವನ್ನು ತರುವಂತಹ ನಕ್ಷತ್ರಗಳು. ಹಾಗೆ ಈ ಪ್ರಚಂಡ ನಾಡಿಯ ನಕ್ಷತ್ರಗಳಲ್ಲಿ ಹುಟ್ಟಿದವರು ಬಹಳಷ್ಟು ಪ್ರಯಾಣಗಳನ್ನು ಮಾಡ್ತಾರೆ ಜೀವನದಲ್ಲಿ. ಪ್ರಚಂಡ ನಾಡಿಯಲ್ಲಿ ಅಥವಾ ಪ್ರಚಂಡ ನಾಡಿಯ ನಕ್ಷತ್ರಗಳಲ್ಲಿ ಗ್ರಹಗಳ ಸಂಚಾರವಾದಾಗ ದುಷ್ಪರಿಣಾಮಗಳು ಹಾಗೂ ಒಳ್ಳೆಯ ಪರಿಣಾಮಗಳನ್ನು ನಾವು ನಿರೀಕ್ಷಿಸಬಹುದು. ಹಾಗೆ ರಾಹು, ಕೇತು, ಶನಿ, ರವಿ, ಮಂಗಳ ಇಂತಾದ ಗ್ರಹಗಳು ಈ ನಕ್ಷತ್ರಗಳಲ್ಲಿ ಸಂಚಾರ ಮಾಡಿದಾಗ ಇದು ಕಂಟಕವನ್ನು ತರುವಂತಹ ಸಾಧ್ಯತೆಗಳಿರ್ತವೆ. ಅದೇ ರೀತಿ ಶುಭ ಗ್ರಹಗಳು ಈ ನಕ್ಷತ್ರಗಳಲ್ಲಿ ಸಂಚಾರ ಮಾಡಿದಾಗ ಇದು ಅತ್ಯುತ್ತಮ ಒಂದು ರಿಸಲ್ಟ್ ಅನ್ನು ಕೊಡುವಂಥದ್ದು, ಅತ್ಯುತ್ತಮ ಫಲಗಳನ್ನು ಕೊಡುತ್ತದೆ. ಹಾಗೆ ಈ ಒಂದು ಪರಿಣಾಮಗಳು ಕೂಡ ಶಾಶ್ವತವಾದಂಥ ಪರಿಣಾಮಗಳನ್ನು ಕೊಡುವ ಸಾಮರ್ಥ್ಯವನ್ನು ಈ ಪ್ರಚಂಡ ನಾಡಿಯು ಹೊಂದಿರ್ತದೆ. ಹಾಗಾಗಿ ಪ್ರಚಂಡ ನಾಡಿ, ನಿಮ್ಮ ಜನ್ಮ ನಕ್ಷತ್ರ ಈ ಪ್ರಚಂಡ ನಾಡಿಯಾಗಿದ್ದಲ್ಲಿ, ನೀವು ಈ ಪ್ರಚಂಡ ನಾಡಿಯಲ್ಲಿ ಬೇರೆ ಬೇರೆ ಗ್ರಹಗಳ ಸಂಚಾರವಾದಾಗ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿಣಾಮ ಕೊಡುತ್ತದೆ ಅಂತ ಹೇಳೋದನ್ನು ನೀವು ನಿರೀಕ್ಷಿಸಬಹುದು.